ಜಮಖಂಡಿಯ ಇತಿಹಾಸದ ಬಗ್ಗೆ ವಾಯು ಪುರಾಣ, ಸ್ಕಂದ ಪುರಾಣ, ಬ್ರಹ್ಮ ಪುರಾಣಗಳಲ್ಲೆಲ್ಲ ಉಲ್ಲೇಖ ಇದೆ. ಸೊ ಜಮಖಂಡಿಯ ಪಕ್ಕದಲ್ಲಿ ಇರುವಂಥ ಕೃಷ್ಣಾ ನದಿಯನ್ನು ಸ್ವರ್ಗದಿಂದ ಕೆಳಗಿಳಿದು ಬಂದ ದಕ್ಷಿಣ ಗಂಗೆ ಅಂತ ಕರೀತಾರೆ. ಸೊ ಅದರ ದಂಡೆಗಿರುವಂಥ ಈ ಊರು ಫಲಶ್ರುತಿಯಾಗಿರುವಂಥ ಊರು ಅಂತ ಕರೀತಾರೆ. ಸೊ ನಾವಿರೋದು ಜಂಬುಕೇಶ್ವರ ದೇವಸ್ಥಾನದಲ್ಲಿ. ನಾವೇನು ಈ ಆರ್ಕಿಟೆಕ್ಚರ್ಗಳನ್ನು ನೋಡ್ತಾ ಇದ್ದೀವಲ್ಲ, ಇವು ಕಲ್ಯಾಣ ಚಾಲುಕ್ಯರಿಂದ ನಿರ್ಮಾಣವಾದಂಥ ದೇವಸ್ಥಾನದ ಕಂಬಗಳು. ಸೊ ಇವೆಲ್ಲ ಸ್ವಲ್ಪ ಕೆಲವೊಂದು ಕೂಡ ಜೀರ್ಣೋದ್ಧಾರ ಆಗಿದೆ. ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಜೀರ್ಣೋದ್ಧಾರ ಆಗಿದೆ. ಒಳಗಡೆ ಕಂಬಗಳೆಲ್ಲ ಮೊದಲಿನ ಸ್ಥಿತಿಯಲ್ಲಿದೆ. ನಾವೆಲ್ಲ ಈಗ ಈ ಡಿಸೈನ್ ಏನು ಕಾಣುತ್ತಲ್ಲ, ಈ ಡಿಸೈನನ್ನು ನೋಡಿದಾಗ ತಿಳ್ಕೊಂಡ್ಬಿಡ್ಬೇಕು ಇದು ಕಲ್ಯಾಣ ಚಾಲುಕ್ಯರ ಟೆಂಪಲ್ ಅಂತ. ಸೊ ಇದು ತ್ರಿಕೂಟೇಶ್ವರ ದೇವಾಲಯ. ಸೊ ಆಮೇಲೆ ಲಿಂಗಗಳೆಲ್ಲ ಜೀರ್ಣೋದ್ಧಾರ ಆಗಿದೆ. ಸೊ ನಾವು ಟೆಂಪಲನ್ನು ನೋಡಿದಾಗ ತಿಳ್ಕೊಂಬಿಡ್ಬೇಕು ಇದು ಅತಿ ಪುರಾತನವಾದ ದೇವಾಲಯವನ್ನು ಈಗಲೂ ಕೂಡ ಉಳಿಸ್ಕೊಂಡ್ಬಂದಿದ್ದೀವಿ ಅನ್ನೋದ್ರ ಬಗ್ಗೆ. ಸೊ ಹೇಗಂದರೆ ಜೀರ್ಣೋದ್ಧಾರ ಮಾಡ್ತಾ ಆ್ಯಕ್ಚುಲಿ ಈಗ ಬಳಕೆಯಲ್ಲಿರುವಂಥ ದೇವಸ್ಥಾನ ಈಗಲೂ ಕೂಡ ಹಾಳು ಬಿದ್ದಿಲ್ಲ. ಇನ್ನು ಜಮಖಂಡಿಯಲ್ಲಿ ಅನೇಕ ದೇವಾಲಯಗಳು ಹಾಳು ಬಿದ್ದಿದೆ. ಕೆಲವೊಂದು ಕಲ್ಯಾಣ ಚಾಲುಕ್ಯರ ಟೆಂಪಲ್ಗಳು ಅವಕ್ಕಳು ಜೀರ್ಣೋದ್ಧಾರ ಹೊಂದ್ತಾ ಇಲ್ಲ, ಯಾರ್ದು ಆಡಳಿತಕ್ಕೆ ಒಳಪಟ್ಟಿಲ್ಲ, ಯಾವುದೇ ರೀತಿಯ ವ್ಯವಸ್ಥೆಗೆ ಒಳಪಟ್ಟಿಲ್ಲ. ಆದರೆ ಈ ಜಂಬುಕೇಶ್ವರ ದೇವಸ್ಥಾನ ಅನೇಕ ರೀತಿಯ ಆರ್ಕಿಟೆಕ್ಚರನ್ನು ಹೊಂದಿರುವಂಥ ದೇವಸ್ಥಾನವಾಗಿದೆ. ನಾವು ಹೊರಗಡೆ ನೋಡ್ಬೋದು ಅವೆಲ್ಲ ಬಳ್ಳಿಗಳನ್ನು, ಚಿತ್ರಾವಳಿಗಳನ್ನು ಇಲ್ಲಿ ಕೂಡ ಇದೆ. ಸೊ ಇದೊಂದು ತ್ರಿಕೂಟೇಶ್ವರ ದೇವಾಲಯ. ಜಮಖಂಡಿಯ ಅಧಿದೇವತೆ ಅಂತ ಈ ಜಂಬುಕೇಶ್ವರ ದೇವಸ್ಥಾನವನ್ನು ಕರೀತಾರೆ. ಹಳೆ ಜಮಖಂಡಿ ಹತ್ರ ಬರುತ್ತೆ. ಹಳೆ ಜಮಖಂಡಿ. ಓಕೆ.